ಸಾಮಾನ್ಯವಾಗಿ ನಾವು ದೇವರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಭಗವಾನ್ ವಿಷ್ಣುವಿನ ಬಗ್ಗೆ ಯೋಚಿಸಿದಾಗ ನಮ್ಗೆ ಮೊದಲು ನೆನಪಾಗೋದೇನು? ಕಣ್ಣಿಗೆ ಕಾಣದ ಎಲ್ಲೆಡೆಯೂ ವ್ಯಾಪಿಸಿರುವ ಒಂದು ನಿರಾಕಾರ ಶಕ್ತಿ ಅಂತ ಅಲ್ವಾ? ಹೌದು, ಖಂಡಿತ. ಭೌತಿಕವಾದ ಆಕಾರವೇ ಇಲ್ಲದ ಒಂದು ಪರಮಸತ್ಯ ಅಂತಲೇ ನಾವು ಅನ್ಕೊಂಡಿರ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನ ಇದೆಯಲ್ಲ, ಇದು ಆ ಯೋಚನಾ ಲಹರಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಹೈದರಾಬಾದ್ನ ಶ್ರೀ ಗಾಯತ್ರಿ ಜ್ಯೋತಿಷ್ ವಿದ್ಯಾಪೀಠದವರು ಒದಗಿಸಿರುವ ಒಂದು ಅದ್ಭುತವಾದ ಮೂಲವಸ್ತು ಇವತ್ತು ನಮ್ಮ ಮುಂದಿದೆ. ನಾರಸಿಂಹ ವಪುಹು, ಫಾರ್ಮ್ ಆಂಡ್ ಸ್ಪಿರಿಟ್ನ ದೈವಿಕ ಛೇದಕ ಅನ್ನೋ ಸಂಶೋಧನಾ ಲೇಖನ. ಅದೇ. ಇದು ಬರೀ ಒಂದು ಲೇಖನ ಅಲ್ಲ, ಇದೊಂದು ಬಹಳ ಆಳವಾದ ಸಂಶೋಧನೆ ಮತ್ತು ಟಿಪ್ಪಣಿಗಳನ್ನು ಒಳಗೊಂಡಿರುವ ವಿಚಾರ. ಇವತ್ತು ನಾವು ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶನೂ ಬಹಳ ಸ್ಪಷ್ಟವಾಗಿದೆ. ಹೌದು. ಇದುವರೆಗೂ ಕೇವಲ ನಿರಾಕಾರವಾಗಿ ಅಂದ್ರೆ ಆಕಾರವೇ ಇಲ್ಲದ ಶಕ್ತಿಯಾಗಿ ನೋಡ್ತಿದ್ದ ವಿಷ್ಣುವನ್ನ ಸಾಕಾರ ರೂಪದಲ್ಲಿ ಅಂದ್ರೆ ಆ ಸಗುಣ ಬ್ರಹ್ಮನಾಗಿ ಪರಿಚಯಿಸುವ ವಿಷ್ಣು ಸಹಸ್ರನಾಮದ 21ನೇ ನಾಮ ಇದೆಯಲ್ಲ, ನಾರಸಿಂಹ ವಪುಹು. ಖಂಡಿತ. ಆ ನಾರಸಿಂಹ ವಪುಹ ಅನ್ನೋದರ ಅಸಲಿ ಅರ್ಥವನ್ನ ಭೇದಿಸೋದೇ ನಮ್ಮ ಗುರಿ. ಇದು ಕೇವಲ ಒಂದು ಹೆಸರಿನ ವಿಶ್ಲೇಷಣೆ ಅಲ್ಲ, ಇಡೀ ಬ್ರಹ್ಮಾಂಡದ ರಚನೆಯ ಗುಟ್ಟನ್ನೇ ಬಿಡಿಸುವ ಪ್ರಯತ್ನ. ನಿಜ. ಇದು ಕೇವಲ ತತ್ವಜ್ಞಾನದ ಚರ್ಚೆಗೆ ಮಾತ್ರ ಸೀಮಿತವಾದ ವಿಚಾರ ಖಂಡಿತ ಅಲ್ಲ. ನಿರಾಕಾರದಿಂದ ಸಾಕಾರದ ಕಡೆಗಿನ ಈ ಪಯಣ ಇದೆಯಲ್ಲ, ಇದು ಮನುಷ್ಯನ ಪ್ರಜ್ಞೆ ಹೇಗೆ ವಿಕಾಸಗೊಳ್ಳುತ್ತೆ ಎನ್ನುವುದರ ಪ್ರತೀಕ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರೋ ವಿಜ್ಞಾನ ಮತ್ತೆ ಆಧ್ಯಾತ್ಮದ ನಡುವಿನ ಕೊಂಡಿಯನ್ನ ಈ ಲೇಖನ ಬಹಳ ಸೂಕ್ಷ್ಮವಾಗಿ ಬಿಡಿಸಿಡುತ್ತೆ. ಹಾಗಾದ್ರೆ ಇದನ್ನೇ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಈ ನಾರಸಿಂಹ ವಪುಹ ಅನ್ನೋ ನಾಮದ ಒಳಹೋಗುವ ಮುನ್ನ ನಮ್ಮ ಮೂಲ ಲೇಖನ ಸೃಷ್ಟಿಯ ಆರಂಭದ ಬಗ್ಗೆ ಒಂದು ರೋಚಕವಾದ ವಿಚಾರವನ್ನ ಪ್ರಸ್ತಾಪಿಸುತ್ತೆ. ಋಗ್ವೇದದಲ್ಲಿ ಬರುವ ಹಿರಣ್ಯಗರ್ಭದ ಪರಿಕಲ್ಪನೆ ಅಲ್ವಾ? ಎಕ್ಸಾಕ್ಟ್ಲಿ. ಹಿರಣ್ಯ ಅಂದ್ರೆ ಚಿನ್ನ, ಗರ್ಭ ಅಂದ್ರೆ ಮೊಟ್ಟೆ ಅಥವಾ ಉಗಮಸ್ಥಾನ, ಅಂದ್ರೆ ಒಂದು ಚಿನ್ನದ ಮೊಟ್ಟೆ. ಲೇಖನದಲ್ಲಿ ವಿವರಿಸಿರೋ ಹಾಗೆ ಸೃಷ್ಟಿಗೂ ಮುನ್ನ ಎಲ್ಲಿ ನೋಡಿದ್ರೂ ಕೇವಲ ಪ್ರಜ್ಞೆಯ ಮೂಲ ಜಲ ಮಾತ್ರ ಇತ್ತಂತೆ. ಆ ಅಗಾಧವಾದ ಕೊನೆಯೇ ಇಲ್ಲದ ಮೂಲ ಜಲದಲ್ಲಿ ಈ ಚಿನ್ನದ ಮೊಟ್ಟೆ ತೇಲುತ್ತಾ ಇತ್ತು. ಆಮೇಲೆ ಆ ಮೊಟ್ಟೆ 2 ಭಾಗಗಳಾಗಿ ಒಡೆಯಿತು. ಹೌದು. ಈ ಬ್ರಹ್ಮಾಂಡದ ಉಗಮ ಮತ್ತು ಆ ಚಿನ್ನದ ಮೊಟ್ಟೆಯ ವಿಭಜನೆಯ ಹಿಂದಿನ ಅಸಲಿ ಅರ್ಥವನ್ನ ನೀವು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ವಿಚಾರ ಏನಂದ್ರೆ ಆ ಮೊಟ್ಟೆಯ ವಿಭಜನೆಯ ಪ್ರಕ್ರಿಯೆ. ಆ ಹಿರಣ್ಯಗರ್ಭ ಒಡೆದಾಗ ಅದು ಸುಮ್ಮನೆ 2 ತುಂಡುಗಳಾಗಿ ಎಲ್ಲೋ ಚದರಿ ಹೋಗ್ಲಿಲ್ಲ. ಬದಲಾಗಿ ಇಡೀ ಸೃಷ್ಟಿಯ 2 ಸಂಪೂರ್ಣವಾಗಿ ಭಿನ್ನವಾದ ಆದರೆ ಒಂದಕ್ಕೊಂದು ಪೂರಕವಾದ ಪ್ರಮುಖ ಆಯಾಮಗಳಾಗಿ ವಿಭಜನೆಯಾಯಿತು. ಅಂದ್ರೆ ಮೇಲಿನ ಅರ್ಧಗೋಳ ಮತ್ತೆ ಕೆಳಗಿನ ಅರ್ಧಗೋಳವಾಗಿ ರೂಪುಗೊಳ್ತು. ನಿಖರ.